ನಾನು ನನ್ನ ಗೆಳತಿಯ ಮನೆಗೆ ಕಮ್ಮನ್ ಸ್ಟಡಿಗೆ ಹೋಗಿದ್ದೆ. ಅವರ ಅಪ್ಪ ಎದೆನೋವು ಅಂತ ಹೇಳಿದ. ಅವಳು ಮಾತ್ರೆ ತರಲು ಮೆಡಿಕಲ್ ಸ್ಟೋರ್ಗೆ ಹೋದಳು. ಅಷ್ಟರಲ್ಲಿ ಅವನು ಮನೆಯ ಬಾಗಿಲನ್ನು ಹಾಕಿ ನನ್ನನ್ನು ರೂಮಿನ ಹಾಸಿಗೆ ಮೇಲೆ ಎತ್ತುಕೊಂಡು ಹೋಗಿ ಮಲಗಿಸಿದ. ನಂತರ ನಾನು ಎಷ್ಟು ಬೇಡವೆಂದರೂ ಕೇಳದೆ ನನ್ನ ಬಟ್ಟೆಯನ್ನು ತೆಗೆಯಲು ಪ್ರಯತ್ನಿಸಿದ. ನನ್ನ ಬೆನ್ನಿಗೆ ಮುತ್ತನ್ನು ಕೊಡುತ್ತಿದ್ದಾನೆ. ನಾನು ನೋಡಿದರೆ ಇನ್ನು ಚಿಕ್ಕವಳು, ಡಿಗ್ರಿ ಓದುತ್ತಿದ್ದೇನೆ. ನಾನು ಜೋರಾಗಿ ಕಿರುಚಲು ಬಾಯನ್ನು ತೆಗೆದೆ. ಆದರೆ ಅವನು ಗಟ್ಟಿಯಾಗಿ ಬಾಯನ್ನು ಮುಚ್ಚಿದ. ಗಟ್ಟಿಯಾಗಿ ಹಿಂದೆಯಿಂದ ತಬ್ಬಿಕೊಂಡ. ಅಯ್ಯೋ, ನನ್ನನ್ನು ಇಂದು ಇವನು ಹಾಳು ಮಾಡುತ್ತಾನೆ. ಅಪ್ಪ ಅಮ್ಮನಿಗೆ ಹೇಗೆ ಮುಖ ತೋರಿಸಲಿ? ಕಣ್ಣಿನಿಂದ ಕಣ್ಣೀರು ಬರುತ್ತಿದೆ. ಮುಂದೆ ನನ್ನ ಹೆಸರು ಕಾವ್ಯ. ಫೈನಲ್ ಇಯರ್ ಡಿಗ್ರಿ ಓದುತ್ತಿದ್ದೇನೆ. ಅಪ್ಪ ಅಮ್ಮ ಇಲ್ಲೇ ಒಂದು ಚಿಕ್ಕ ಕೆಲಸ ಮಾಡಿಕೊಂಡು ಇದ್ದಾರೆ. ನಾನು ಹುಟ್ಟಿದ ದಿನದಿಂದಲೂ ಕೂಡ ಅವರು ಯಾವಾಗಲೂ ಹೊರಗಡೆ ಕೆಲಸಕ್ಕೆ ಹೋಗುತ್ತಾರೆ. ಇಬ್ಬರು ಬೆಳಗ್ಗೆ ಹೋದರೆ ಸಂಜೆ ಬರುವುದು. ಬೆಳಗ್ಗೆ ಸ್ವಲ್ಪ ಅಮ್ಮ ಅನ್ನ ಸಾರು ಮಾಡಿಟ್ಟು ಹೋಗಿರುತ್ತಾಳೆ. ಅದನ್ನೇ 3 ಹೊತ್ತು ತಿನ್ನುತ್ತಿದ್ದೆವು ಚಿಕ್ಕವಳಾಗಿದ್ದಾಗ. ಈಗ ದೊಡ್ಡವಳಾದ ಮೇಲೆ ನಾನು ಸ್ವಲ್ಪ ಪಾರ್ಟ್ ಟೈಮ್ ಕೆಲಸ ಮಾಡುತ್ತೇನೆ. ಆದ್ದರಿಂದ ಟಿಫನ್, ಊಟ 2 ಮಾಡುತ್ತಾರೆ. ಅದನ್ನು ಕೂಡ ಬೆಳಗ್ಗೆ ಮಾಡಿ ಹೋಗುತ್ತಾಳೆ. ಅಮ್ಮನಿಗೆ ನಾನು ಹೇಳುತ್ತೇನೆ, ನೀನು ಯಾವ ಕೆಲಸವನ್ನು ಮಾಡಬೇಡ, ಮನೆಯಲ್ಲಿ ಇರು, ನಾನು ದುಡಿದು ತಂದಾಕುತ್ತೇನೆ. ಅಂದರೆ ನಿನ್ನ ಮದುವೆ ಮಾಡಬೇಕು, ನಿನ್ನ ವಿದ್ಯಾಭ್ಯಾಸ ಮುಂದುವರಿಯಬೇಕು ಅಂತ ಹೇಳುತ್ತಾರೆ. ಅಪ್ಪ ನನ್ನ ಜೊತೆ ವರ್ಷಕ್ಕೆ 1 ಬಾರಿ 2 ಬಾರಿ ಮಾತನಾಡುವುದು. ನನ್ನ ಜೊತೆ ಮಾತನಾಡುವುದಿಲ್ಲ, ಕೇವಲ ಸ್ಮೈಲ್ ಕೊಡುತ್ತಾರೆ. ಅಪ್ಪನ ಆ ಪ್ರೀತಿ ನನಗೆ ಎಂದೂ ಗೊತ್ತಿಲ್ಲ. ಅದು ಅವರ ಸಮಸ್ಯೆಯೋ ನನ್ನ ದುರದೃಷ್ಟವೋ ತಿಳಿದಿಲ್ಲ. ಆದರೆ ಎಂದೂ ಕೂಡ ಅವರನ್ನು ದ್ವೇಷ ಮಾಡಬೇಕು ಅಂತ ಅನಿಸಿಲ್ಲ. ಬಡತನದ ಕಾರಣ ಅವರು ಹಗಲು ರಾತ್ರಿ ದುಡಿಯುತ್ತಾರೆ. ಮನೆಗೆ ಬಂದಾಗ ಸುಸ್ತಾಗಿ ಮಲಗುತ್ತಾರೆ ಅಷ್ಟೇ ಅಂತ ಭಾವಿಸುತ್ತೇನೆ. ಆದರೆ ದೊಡ್ಡವಳಾದ ಮೇಲೆ ನನ್ನ ಗೆಳತಿಯ ಅಪ್ಪಂದಿರು ಕೂಡ ಇದೇ ರೀತಿ ಕೆಲಸ ಕಾರ್ಯ ಅಂತ ಇದ್ದರೂ ಕೂಡ ಮಕ್ಕಳನ್ನು ಎಷ್ಟು ನೋಡಬೇಕು ಅಷ್ಟು ನೋಡುತ್ತಾರೆ. ಆದರೆ ನನ್ನ ಅಪ್ಪ ನನ್ನನ್ನು ಸಂಪೂರ್ಣವಾಗಿ ಬಿಟ್ಟ. ಅವನು ನನ್ನನ್ನು ಪ್ರೀತಿಸಿದ್ದರೆ, ನನ್ನನ್ನು ಅವನ ಮಗಳಾಗಿ ಸ್ವೀಕರಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲವೇ? ತುಂಬ ಸಲ ಎಮೋಷ್ನಲ್ ಆಗುತ್ತಿದ್ದೆ, ನನಗೆ ಅಪ್ಪನ ಪ್ರೀತಿ ಬೇಕು ಅಂತ. ಆಗ ಅಮ್ಮ ಸಮಾಧಾನ ಮಾಡುತ್ತಿದ್ದಳು. ಕೊನೆಗೆ ನನ್ನನ್ನು ಅಮ್ಮನ ರೀತಿ ಮಾಡಿಬಿಟ್ಟಿದ್ದಾಳೆ. ಅಪ್ಪ ಏನು ಮಾಡಿದರೂ ಹೇಗಿದ್ದರೂ ಸರಿ ಅಂತ. ಅವರನ್ನು ಸರಿ ಮಾಡುವ ಸಣ್ಣ ಪ್ರಯತ್ನ ಕೂಡ ಮಾಡಬಾರದು ಅಂತ. ನನಗೂ ಕೂಡ ಮಾಡಬೇಡ ಅಂತ ಹೇಳುತ್ತಾಳೆ. ಯಾರೇ ಆಗಲಿ ಪ್ರೀತಿಯಿಂದ ಬರಬೇಕು. ನಾವು ತುಂಬ ಅವರಿಗೆ ಕೆಲಸ ಕೊಟ್ಟು ನಮ್ಮನ್ನು ಪ್ರೀತಿಸು, ನಮ್ಮ ಖರ್ಚನ್ನು ನೋಡಿಕೋ ಅಂತ ಹೇಳಬಾರದು ಅಂದಾಗ ಅವಳು ಆಶ್ಚರ್ಯದಿಂದ ಅಮ್ಮನ ಮುಖ ನೋಡಿದಳು. ಅಂದರೆ ನಮ್ಮಿಬ್ಬರ ಖರ್ಚನ್ನು ಕೂಡ ಅಪ್ಪ ಕೊಡುವುದಿಲ್ಲ ಅಲ್ಲವೇ? ನೀನೇ ಖರ್ಚು ಮಾಡುವುದು ಅಂದಾಗ ಅವರ ಅಮ್ಮ ಗಟ್ಟಿಯಾಗಿ ಮಗಳನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ನಾನು ಕೇವಲ ಹೆಸರಿಗೆ ಮಾತ್ರ ನಿಮ್ಮ ಅಪ್ಪನನ್ನು ಮದುವೆ ಆಗಿರುವುದು. ಆದರೆ ಗಂಡನ ಯಾವ ಜವಾಬ್ದಾರಿ ಕೂಡ ಅವರು ನಿರ್ವಹಿಸಿಲ್ಲ. ಕೊನೆ ಪಕ್ಷ ನೀನಾದರೂ ಒಬ್ಬ ಒಳ್ಳೆಯ ಮಗಳಾಗು. ಈಗ ಅಮ್ಮನಿಗೆ ನಾನು ಸಾಥ್ ನೀಡಬೇಕು ಅಂತ ಅನಿಸಿ ನಾನು ಕೂಡ ಹಗಲು ರಾತ್ರಿ ದುಡಿಯುತ್ತಿದ್ದೇನೆ. ಬಲವಂತದ ಮದುವೆ ಅಂತ ಅಮ್ಮ ಏನೋ ಹೇಳಿದಾಗ ಅಮ್ಮ ಅಳಲು ಶುರು ಮಾಡಿದಳು. ಇನ್ನೂ ಕೂಡ ನನಗೆ ಅವಳನ್ನು ಅಳಿಸಲು ಇಷ್ಟವಾಗಲಿಲ್ಲ. ಬದಲಿಗೆ ಏನು ಮಾಡುವುದು ಇದೆ? ಇಷ್ಟು ವರ್ಷಗಳು ಕಳೆದು ಹೋಯಿತು. ಬದುಕು ಬಂದಂತೆ ಸ್ವೀಕರಿಸಿದರೆ ಅಷ್ಟು ಸಮಸ್ಯೆ ಆಗುವುದಿಲ್ಲ. ಅದನ್ನು ತುಂಬ ಕ್ಲಿಷ್ಟ ಮಾಡಿಕೊಂಡು ಅವಳಿಗೆ ಕಷ್ಟ ಕೊಡಬಾರದು. ಜೀವನ ಹೇಗಿದೆ ಹಾಗೆ ನಾನು ಬದುಕುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ. ಅಂದಿನಿಂದ ನಾನು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗಲು ಆರಂಭಿಸಿದೆ. ಅದರ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನನ್ನನ್ನು ತುಂಬ ಹೊಗಳುತ್ತಾರೆ, ನಿಮ್ಮ ಮಗಳಂತ ಮಗಳು ಯಾರೂ ಇಲ್ಲ ಅಂತ. ಆದರೆ ಅವರಿಗೆ ಏನು ಗೊತ್ತು? ನನ್ನ ಇನ್ಸ್ಪಿರೇಷನ್ ನನ್ನ ಅಮ್ಮ. ಕೇವಲ ಗಂಡನ ಆಸರೆಯನ್ನು ಕಾಯ್ದುಕೊಂಡರೆ ಬಿಟ್ಟು ಹೋಗುತ್ತಾರೆ ಅನ್ನುವ ಭಯ ಇರುತ್ತದೆ. ನಾವೇ ದುಡಿದರೆ ಆ ಭಯ ಇರುವುದಿಲ್ಲ. ಮೊದಲು ಇವೆಲ್ಲ ತುಂಬ ಕಷ್ಟವಾಗುತ್ತಿತ್ತು. ಅಮ್ಮ ಈ ಮಾತನ್ನು ಹೇಳಿದ ಮೇಲೆ ನಮ್ಮ ಖರ್ಚನ್ನು
ಅಪ್ಪ ನೋಡಿಕೊಳ್ಳುವುದಿಲ್ಲ. ಅಪ್ಪನಿಗೆ ಇದು ಬಲವಂತದ ಮದುವೆ ಅಂತ. ಆದರೂ ಕೂಡ ನನಗೆ ಅವನ ಮೇಲೆ ಪ್ರೀತಿ ಅಭಿಮಾನ ಯಾವಾಗಲೂ ಇರುತ್ತದೆ. ಅವನು ನನ್ನನ್ನು ನೋಡಿ ನಗುತ್ತಾನೆ ಅಷ್ಟೇ, ಮಾತನಾಡುವುದಿಲ್ಲ ಅಂತ ಅಂದುಕೊಂಡು ಸುಮ್ಮನಾದೆ. ಈಗ ನನ್ನ ಪಾರ್ಟ್ ಟೈಮ್ ಕೆಲಸ ತುಂಬ ಚೆನ್ನಾಗಿ ಸಾಗುತ್ತಿದೆ. ಕೆಲಸ ಪಾರ್ಟ್ ಟೈಮ್ ಆದರೂ ಸಂಬಳ ಕೈ ತುಂಬ ಬರುತ್ತಿದೆ. ಎಲ್ಲರೂ ನನ್ನನ್ನು ತುಂಬ ಇಷ್ಟಪಡುತ್ತಾರೆ. ತುಂಬ ಒಳ್ಳೆಯ ಹುಡುಗಿ, ಡೌನ್ ಟು ಅರ್ತ್ ಅಂತ. ಅದು ನಿಜ ಕೂಡ. ನನ್ನ ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ನಡೆಯುತ್ತಿದೆ. ನಾನು ಕಂಬೈನ್ ಸ್ಟಡಿ ಮಾಡಲು ಇಷ್ಟಪಡುವುದಿಲ್ಲ. ಆದರೆ ನನ್ನ ಗೆಳತಿ ಕಾಮಿನಿ, ಅವಳಿಗೆ ಸರಿಯಾಗಿ ಓದಲು ಬರುವುದಿಲ್ಲ. ನಾನೇ ಅವಳಿಗೆ ಸಹಾಯ ಮಾಡಬೇಕು. ನಾನು ಕಷ್ಟದಲ್ಲಿದ್ದಾಗ ಹಣದ ಸಹಾಯ ಅವಳು ಯಾವಾಗಲೂ ಮಾಡುತ್ತಾಳೆ. ಇಲ್ಲ ಅಂತ ಹೇಳುವುದಿಲ್ಲ. ಕೊನೆ ಪಕ್ಷ ನಾನು ಅದಕ್ಕಾದರೂ ಹೋಗಬೇಕು. ಇಲ್ಲವಾದರೆ ಇನ್ನೊಮ್ಮೆ ದುಡ್ಡು ಬೇಕಾದಾಗ ಅವಳು ಸಹಾಯ ಮಾಡುವುದಿಲ್ಲ ಅಂತ ಅಂದುಕೊಂಡೆ. ಅಮ್ಮನಿಗೆ ಬಾಯಿ ಮಾಡಿ ಹೋದೆ. ಅಮ್ಮ ಸ್ವಲ್ಪ ಭಯದಿಂದ ಇದ್ದಳು, ಏಕೆಂದರೆ ಸಾಯಂಕಾಲವಾಗಿತ್ತು. ಬರುವುದು 10 ಗಂಟೆ ಆಗುತ್ತದೆ. ತುಂಬ ಸಲ ಅವರ ಮನೆಗೆ ಹೋಗಿದ್ದೇನೆ. ನೀನು ಯೋಚನೆ ಮಾಡಬೇಡ. ಯೋಚನೆ ಮಾಡದೆ ಮಾತ್ರೆ ತೆಗೆದುಕೊಂಡು ಹಾಲನ್ನು ಕುಡಿದು ಮಲಗಿಕೋ ಅಂತ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೊರಬಂದೆ. ಇದು ಮೊದಲಲ್ಲ, ತುಂಬ ಸಲ ಹೋಗಿದ್ದೇನೆ. ಅವಳಿಗೆ ನಾನು ಈಗ ಭಾರವಾಗಿದ್ದೇನೆ, ಒಂದು ಜವಾಬ್ದಾರಿಯ ಹೊರೆ ಆಗಿರುವೆನು. ಅದಕ್ಕೆ ಅವಳು ಅಷ್ಟೊಂದು ಭಯಪಡುತ್ತಾಳೆ. ಆದರೆ ಅವಳಿಗೆ ಏನು ಗೊತ್ತು, ಡಿಗ್ರಿ ಆದ ಮೇಲೆ ನಾನು ಒಂದು ಒಳ್ಳೆಯ ಕೆಲಸಕ್ಕೆ ಸೇರುತ್ತೇನೆ. ಕೈ ತುಂಬ ಸಂಬಳ ತಂದು ಅಪ್ಪ ಅಮ್ಮನನ್ನು ಗಂಡು ಮಗುವಿನ ರೀತಿ ಸಾಕುತ್ತೇನೆ ಅನ್ನುವುದು. ನನ್ನ ಗೆಳತಿ ಕಾಮಿನಿ ತುಂಬ ಶ್ರೀಮಂತಳು. ಅವರ ಮನೆ 5 ಸ್ಟಾರ್ ಹೋಟೆಲ್ಗಿಂತ ತುಂಬ ಸುಂದರವಾಗಿದೆ. ಮನೆಯಲ್ಲಿ ತುಂಬ ಜನ ಕೆಲಸದವರು ಇದ್ದಾರೆ, ಆದರೆ ಇಂದು ಯಾರೂ ಕಾಣುತ್ತಿಲ್ಲ. ಅವಳನ್ನು ಕೇಳಿದಾಗ ಎಲ್ಲರಿಗೂ ಇಂದು ರಜಾ. ಅಮ್ಮ ಕೂಡ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದಳು. ನನಗೆ ಸ್ವಲ್ಪ ಕಸಿವಿಸಿ ಆಯಿತು, ಗೊತ್ತಿಲ್ಲ. ಅಪ್ಪ ಅಂದಾಗ, ಇಲ್ಲ, ಅಪ್ಪ ಮನೆಯಲ್ಲಿ ಮೇಲೆ ಅವರ ರೂಮಿನಲ್ಲಿ ಕೆಲಸ ಮಾಡುತ್ತಾರೆ, ನಾವು ಕೆಳಗಡೆ ರೂಮಿನಲ್ಲಿ ಓದಿಕೊಳ್ಳೋಣ ಅಂತ ಹೇಳಿ ನನಗೆ ಇಷ್ಟವಾದ ಚಾಕ್ಲೇಟ್, ಸಮೋಸ ಎಲ್ಲವನ್ನು ತರಿಸಿದಳು. ಅವಳ ಮನೆಗೆ ಹೋಗಲು ಚಂದದ ತಿಂಡಿಯನ್ನು ತಿನ್ನಲು ಕೊಡುತ್ತಾಳೆ. ಅದಕ್ಕೆ ನಾನು ಅವಳು ಕರೆದ ತಕ್ಷಣ ಓಡಿ ಹೋಗುವುದು. ನನ್ನ ಎಲ್ಲ ವಿಷಯವನ್ನು ತುಂಬ ನೀಟಾಗಿ ಹೇಳಿದ್ದೇನೆ. ನನಗೆ ಓದಿನ ಅವಶ್ಯಕತೆ ಇದೆ ಅಂತ. ಆದರೂ ಕೂಡ ಅವಳು ತುಂಬ ಡಿಸ್ಟರ್ಬ್ ಮಾಡುತ್ತಾಳೆ. ಕೊನೆಗೆ ನಾನು ಮನೆಗೆ ಹೋಗುತ್ತೇನೆ ಅಂದಾಗ, ಇನ್ನು ಅರ್ಧ ಗಂಟೆ ಇರು, ನನಗೆ ಈ ಡೌಟನ್ನು ತಿಳಿಸು ಅಂತ ಹೇಳಿದಳು. ಆಗ ಸಮಯ 9 ಗಂಟೆ ಆಗಿತ್ತು. ಅಮ್ಮ ಪದೇ ಪದೇ ಫೋನ್ ಮಾಡುತ್ತಿದ್ದಳು. ಇನ್ನು ಅರ್ಧ ಗಂಟೆಗೆ ನಾನು ಬರುತ್ತೇನೆ, ಇವರ ಅಪ್ಪ ಕರೆದುಕೊಂಡು ಬರುತ್ತಾರೆ. ಆದರೆ ಇಲ್ಲಿ ನನಗೆ ನಿಜವಾಗಲೂ ಭಯವಾಗುತ್ತಿದೆ. ಅಪ್ಪ ಅಂತ ಹೇಳಿದೆ. ಅವರ ಅಪ್ಪ ಮೀಟಿಂಗ್ನಲ್ಲಿ ಇದ್ದಾರೆ. ಮತ್ತೆ ಯಾರು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ? ಅವರ ಅಪ್ಪನ ರೂಮಿನಿಂದ ದೊಡ್ಡ ಶಬ್ದ ಕೇಳಿಸಿತು. ಅದೇನೆಂದರೆ ಅವರ ಅಪ್ಪ ಕಿರುಚುತ್ತಿದ್ದಾರೆ. ಏನಾಗಿರಬಹುದು ಅಂತ ಇಬ್ಬರು ಓಡಿ ಹೋದೆವು ಭಯದಿಂದ. ಅವರು ನೆಲದ ಮೇಲೆ ಎದೆಯನ್ನು ಹಿಡಿದುಕೊಂಡು ಮಲಗಿದ್ದಾರೆ. ನನಗೆ ತುಂಬ ಎದೆ ನೋವುತ್ತಿದೆ. ಈ ಮಾತ್ರೆ ತಂದುಕೊಡು ಅಂತ ಅವರ ಮಗಳ ಕೈಗೆ ಕೊಟ್ಟರು. ಅವಳಿಗೆ ಡ್ರೈವಿಂಗ್ ಬರುತ್ತದೆ. ಆಗ ಇಬ್ಬರು ಹೋಗುತ್ತಿದ್ದೆವು. ನನ್ನ ಗೆಳತಿ, ನೀನು ಇಲ್ಲೇ ಇರು, ಅಪ್ಪನನ್ನು ನೋಡಿಕೋ, ಅಪ್ಪನಿಗೆ ಏನಾದರೂ ಬೇಕಾದರೆ ಹೇಳು, ಸ್ವಲ್ಪ ಗಾಳಿ ಆಡಲು ಕಿಟಕಿ ತೆಗಿ ಅಂತ ಹೇಳಿ ಅವಳು, ನಾನು ಕೂಡ ಫೋನ್ ಮಾಡುತ್ತೇನೆ ಡ್ರೈವ್ ಮಾಡುತ್ತಾ, ಡಾಕ್ಟರ್ ಅರ್ಧ ಗಂಟೆಯಲ್ಲಿ ಇಲ್ಲೇ ಇರುತ್ತಾರೆ ಅಂತ ಹೇಳಿದಳು. ಅದೇ ರೀತಿ ಆಯಿತು. ಅವಳು ಹೋಗುತ್ತಿದ್ದಾಳೆ. ನನಗೆ ಇಲ್ಲಿ ಭಯವಾಗುತ್ತಿದೆ. ನಾನೇನು ಮಾಡಲಿ? ಅವರ ಅಪ್ಪನ ಜೊತೆ ಏನಾದರೂ ನನ್ನ ಎದುರಿಗೆ ಪ್ರಾಣ ಬಿಟ್ಟರೆ ಅಂತ ಭಯ. ಅವಳು ಕಾರನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಇವರ ಅಪ್ಪ ಅಲ್ಲೇ ಇದ್ದ ಹಾಸಿಗೆ ಮೇಲೆ ಕುಳಿತುಕೊಂಡರು. ನನಗೆ ಏನೂ ಅರ್ಥವಾಗುತ್ತಿಲ್ಲ. ನನ್ನನ್ನು ನೋಡಿ ಸ್ಮೈಲ್ ಮಾಡಿದರು. ಪುನಃ ನನ್ನನ್ನು ಹಾಸಿಗೆ ಮೇಲೆ ಕೂರುವಂತೆ ಹೇಳಿದರು. ನನ್ನ ಬಟ್ಟೆಯನ್ನು ತೆಗೆಯಲು ಹೇಳಿದರು. ನಾನು ಅದಕ್ಕೆ ಅವಕಾಶ ಮಾಡಿಕೊಡದೆ ರೂಮಿನಿಂದ ಹೊರಹೋಗಲು ಪ್ರಯತ್ನಿಸಿದೆ. ಅಷ್ಟರಲ್ಲಿ ಅವರು ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಅಷ್ಟೇ ಅಲ್ಲದೆ ಹಾಸಿಗೆ ಮೇಲೆ ನನ್ನನ್ನು ಎಸೆದು
ನನ್ನ ಟಾಪನ್ನು ಹರಿದರು. ನನ್ನ ಬೆನ್ನಿನ ಮೇಲೆ ಮುತ್ತನ್ನು ಕೊಡುತ್ತಿದ್ದಾರೆ. ನನ್ನ ಅಪ್ಪನ ಸಮಾನ ಇವರು ನೋಡಿದರೆ ನನ್ನ ಜೊತೆ ಪ್ರಣಯ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಇಷ್ಟು ದಿನ ನನ್ನನ್ನು ನಾನು ಕಾಪಾಡಿಕೊಂಡಿದ್ದೇನೆ. ಅಯ್ಯೋ, ನಾಳೆ ಬೇರೆ ಎಕ್ಸಾಮ್. ಅಮ್ಮನಿಗೆ ಮುಖ ಹೇಗೆ ತೋರಿಸಲಿ? ಇವೆಲ್ಲವನ್ನು ನೆನೆಸಿಕೊಂಡು ಭಯವಾಯಿತು. ಆದರೆ ಅವನು ನನ್ನ ಬಾಯನ್ನು ಅವನ ಬಲಿಷ್ಠವಾದ ಕೈಗಳಿಂದ ಮುಚ್ಚಿದ. ಈಗ ಯಾವುದೇ ದಾರಿ ಇಲ್ಲ. ನಾನು ಗೋಡೆಗೆ ಹೊಡೆಯುತ್ತಿದ್ದೇನೆ. ನನ್ನ ಕೈಯನ್ನು ಅದರಿಂದ ರಕ್ತ ಸುರಿಯುತ್ತಿದೆ. ಅದು ಯಾವುದು ಅವನಿಗೆ ತಿಳಿದಿಲ್ಲ. ಅವನು ನನ್ನ ಬೆನ್ನಿನ ಮೇಲೆ ಪದೇ ಪದೇ ಕೈ ಆಡಿಸುತ್ತಿದ್ದಾನೆ, ಮುತ್ತನ್ನು ಕೊಡುತ್ತಿದ್ದಾನೆ. ನನ್ನ ದೇಹದ ಮೇಲೆ ಪರಪುರುಷನ ಸ್ಪರ್ಶ ಇದೇ ಮೊದಲ ಬಾರಿ. ಅದು ಅಪ್ಪನ ಸಮಾನವಾದವನು. ಈ ವಿಷಯ ಅಪ್ಪನಿಗೆ ಗೊತ್ತಾದರೆ ಅವರು ಎಷ್ಟು ನೋವು ತಿನ್ನುತ್ತಾರೆ. ಅಮ್ಮ ಹೆದೆ ಒಡೆದುಕೊಂಡು ಬಿಡುತ್ತಾಳೆ. ಇದರಿಂದ ನಾನು ಹೊರಬರಲೇಬೇಕು ಅಂತ ಆ ಮುದುಕನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಅವನು ಮುದುಕ ಅಲ್ಲ, ಜಿಂಬಾಡಿ. ಪದೇ ಪದೇ ಅವನು ನನಗೆ ಹೇಳುತ್ತಿದ್ದಾನೆ, ನಾನು ನಿನಗೆ ಏನು ಮಾಡುವುದಿಲ್ಲ. ಒಂದೇ ಒಂದು ಬಾರಿ ನನ್ನ ಮಾತನ್ನು ಕೇಳಿಬಿಡು. ನಿನ್ನನ್ನು ರಾಣಿಯ ರೀತಿ ಕಾಪಾಡುತ್ತೇನೆ. ನಿನಗೆ ಬೇಕಾದ ಆಸ್ತಿ ಐಶ್ವರ್ಯವನ್ನು ಕೊಡುತ್ತೇನೆ. ಒಂದೇ ಒಂದು ಬಾರಿ ನಿನ್ನ ಟಾಪನ್ನು ತೆಗೆ. ನಾನು ನಿನ್ನ ಬೆನ್ನನ್ನು ನೋಡಬೇಕು ಅಂತ ಪುನಃ ನನ್ನ ಬೆನ್ನಿಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಅವನು ಕೊಡುತ್ತಿರುವ ಮುತ್ತು ನನಗೆ ಆಶ್ಚರ್ಯವನ್ನು ತರುವಂತೆ ಮಾಡುತ್ತಿದೆ. ಯಾರಾದರೂ ಮುದುಕ ಈ ಕೆಲಸ ಮಾಡುತ್ತಾನಾ? ಇಲ್ಲ. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ನಾನು ಇಲ್ಲಿ ಬಿಟ್ಟು ಹೊರಟು ಹೋಗುತ್ತೇನೆ ಅಂತ. ಅಯ್ಯೋ ದೇವರೇ, ನನ್ನನ್ನು ಕಾಪಾಡಬೇಕು. ಈಗ ನನ್ನನ್ನು ಎಲ್ಲ ದೇವರ ಹತ್ತಿರ ಬೇಡಿಕೊಳ್ಳುತ್ತಿದ್ದೇನೆ. ಅವನು ಪುನಃ ಪುನಃ ನನ್ನ ಬೆನ್ನಿಗೆ ಮುತ್ತು ಕೊಡುತ್ತಿದ್ದಾನೆ. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಆದರೆ ನನಗೆ ಯಾವ ಧೈರ್ಯ ಬಂತು ಗೊತ್ತಿಲ್ಲ. ನನ್ನ ಅಮ್ಮನ ಅಮಾಯಕ ಮುಖ ನನ್ನ ಕಣ್ಣಿಗೆ ಕಾಣಿಸಿದ್ದು ಸಡನ್ ಆಗಿ ಅವನನ್ನು ನಾನು ದೂರ ತಳ್ಳಿದೆ. ಹಿಂದೆಯಿಂದ ನಂತರ ನನ್ನ ಬಟ್ಟೆಯನ್ನು ಹಾಕಿಕೊಳ್ಳಲು ಪ್ರಯತ್ನಿಸಿದೆ. ಅದು ಹರಿದು ಹೋಗಿದೆ ಸಂಪೂರ್ಣವಾಗಿ. ನನ್ನ ದೇಹದ ತುಂಬ ಅಲ್ಲೇ ಇದ್ದ ಬೆಡ್ಶೀಟನ್ನು ಕವರ್ ಮಾಡಿದ್ದೆ. ನಂತರ ನಾನು ಹೊರಗಡೆ ಓಡಿ ಬಂದೆ. ಆ ರೂಮಿನಲ್ಲಿ ಇದ್ದರೆ ಅವನು ನನಗೆ ಏನಾದರೂ ತೊಂದರೆ ಮಾಡುತ್ತಾನೆ ಅಂತ. ಅವನು ಎಷ್ಟು ಜಿಮ್ ಬಾಡಿ ಆಗಿದ್ದರೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಮಾನ ಹೋಗುತ್ತದೆ ಅಂದರೆ 100 ಶಕ್ತಿ ಹೊಂದಿರುವ ಕುದುರೆ ಆಗುತ್ತಾರೆ. ನಾನು ಕೂಡ ಅದೇ ರೀತಿ ಓಡಿ ಹೋಗಿ ಇನ್ನೊಂದು ರೂಮಿಗೆ ಹೋದೆ. ಅದು ನನ್ನ ಗೆಳತಿಯ ರೂಮ್ ಆಗಿತ್ತು. ಅಲ್ಲಿ ಅವಳ ಬಟ್ಟೆ ಇತ್ತು. ಅವಳ ಬಟ್ಟೆ ನನಗೆ ಆಗುತ್ತದೆ. ನಾನು ಅದನ್ನು ಹಾಕಿಕೊಂಡೆ. ನಂತರ ಯಾರಿಗಾದರೂ ಫೋನ್ ಮಾಡಬೇಕು ಅಂತ ಅಂದುಕೊಂಡು ಫೋನನ್ನು ತೆಗೆದುಕೊಂಡೆ. ಅಷ್ಟರಲ್ಲಿ ನನ್ನ ಗೆಳತಿ ಒಳಗೆ ಬಂದು ನನ್ನ ಹೆಸರನ್ನು ಕರೆಯುತ್ತಿದ್ದಾಳೆ. ನನಗೆ ಜೋರಾಗಿ ಅಳು ಬಂತು. ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನೀನು ನನ್ನನ್ನು ಕಂಬೈನ್ ಸ್ಟಡಿಗೆ ಕರೆದೆ, ಆದರೆ ನಿನ್ನ ಅಪ್ಪ ನನ್ನ ಜೊತೆ ಅಂತ ಇನ್ನೂ ಅಳುತ್ತಿದ್ದೇನೆ. ಅಷ್ಟರಲ್ಲಿ ಆ ಮನುಷ್ಯ ಹೊರಗಡೆ ಬಂದ. ನಾನು ಚಿಲಕ ಹಾಕಿದ್ದರಿಂದ ಹೊರಗಡೆಯಿಂದ ತೆಗೆಯಲು ಬೇರೆ ಯಾರೋ ಕೆಲಸದವರು ಬಂದು ಸಹಾಯ ಮಾಡಿದರು. ಇಲ್ಲವಾದರೆ ಆ ಮನುಷ್ಯ ಇನ್ನೂ ಒಳಗಡೆಯೇ ಇರುತ್ತಿದ್ದ. ಅವಳು ಕೋಪದಿಂದ, ಏಕೆ ಕೂಡಿ ಹಾಕಿದ್ದೀಯಾ ನನ್ನ ಅಪ್ಪನನ್ನು ಅಂತ ಕೇಳಿದಳು. ಅದಕ್ಕೆ ನಾನು ನಡೆದ ಎಲ್ಲ ವಿಷಯವನ್ನು ಹೇಳಿದೆ. ನನ್ನ ಹರಿದು ಹೋದ ಬಟ್ಟೆಯನ್ನು ಕೂಡ ತೋರಿಸಿದೆ. ಆಗಲೂ ಕೂಡ ಅವಳು ನಂಬುತ್ತಿಲ್ಲ. ನನ್ನ ಅಪ್ಪ ಶ್ರೀಮಂತ, ತುಂಬ ದುಡ್ಡು ಇರುವವರು ಅಂತ ನೀನು ನಾಟಕ ಆಡುತ್ತಿದ್ದೀಯಾ? ನಿನ್ನಂತಹ ಹೆಂಗಸನ್ನು ನಾನು ಎಲ್ಲೂ ನೋಡಿಲ್ಲ. ಎಷ್ಟು ದುಡ್ಡು ಬೇಕು ಅಂತ ಬ್ಲ್ಯಾಕ್ ಚೆಕ್ಕನ್ನು ನನ್ನ ಮುಖದ ಮೇಲೆ ಎಸೆದಳು. ನಾನು ಆ ಮನುಷ್ಯನನ್ನು ನೋಡಿದರೆ ಅವನು ನಗುತ್ತಾ ನಿಂತಿದ್ದಾನೆ. ಅವನಿಗೆ ಏನು ಆಗೇ ಇಲ್ಲ ಅನ್ನುವ ರೀತಿ ಇತ್ತು. ಅಷ್ಟರಲ್ಲಿ ಆ ಬ್ಲ್ಯಾಂಕ್ ಚೆಕ್ಕನ್ನು ನನ್ನ ಅಪ್ಪ ತೆಗೆದುಕೊಂಡರು. ಅವರು ಬಂದಿದ್ದು ನನಗೆ ತಿಳಿದೇ ಇಲ್ಲ. ಅಪ್ಪ, ನೀವು ಇಲ್ಲಿ ಅಂತ ಅಳುತ್ತಿದ್ದೆ. ಆಗ ಅಪ್ಪ ಅದು ಅಂತ ಏನೋ ಹೇಳಲು ಪ್ರಯತ್ನಿಸಿದೆ. ಏನೂ ಹೇಳಬೇಡ, ನಾನು ಎಲ್ಲವನ್ನೂ ನೋಡಿದೆ. ನೀನು ಆ ರೂಮಿನಿಂದ ಅಳುತ್ತಾ ಓಡಿ ಬಂದೆ. ಆಗ ನಿನ್ನನ್ನು ನಾನು ನೋಡಿದೆ. ಇಲ್ಲಿ ಏನು ನಡೆಯುತ್ತಿದೆ ಅಂತ ತಿಳಿಯಲು ಸ್ವಲ್ಪ ಸಮಯ ಬೇಕಾಯಿತು. ನನ್ನ ಗೆಳತಿಯ ಬಳಿ ಹೋಗಿ ನನ್ನ ಅಪ್ಪ ಹೇಳುತ್ತಾರೆ, ನಾನು ಇವಳ ತಂದೆ. ನಿನ್ನ ಅಪ್ಪನ ರೂಮಿನಿಂದ ಇವಳು ಬಂದಿದ್ದನ್ನು ನಾನು ನೋಡಿದೆ. ನಿನಗೆ ನಮ್ಮನ್ನು ನಂಬಲು ಸಾಧ್ಯವಾಗಿಲ್ಲವಾದರೆ ಹಾಲಿನಲ್ಲಿ ಇರುವ CCTV ಕ್ಯಾಮೆರಾದಲ್ಲಿ ನೋಡಬಹುದು ಅಲ್ಲವೇ ಅಂದರು. ಅದು ಒಳ್ಳೆಯದೇ ಅಂತ ಅನಿಸಿತು. ಅಷ್ಟರಲ್ಲಿ CCTV ಕ್ಯಾಮೆರಾದಲ್ಲಿ ಅವಳ ಅಪ್ಪ
ಕರೆದುಕೊಂಡು ಹೋಗಿದ್ದು ನನ್ನನ್ನು ಅವಳು ನೋಡಿ ಬೆಚ್ಚಿದಳು. ಅಪ್ಪ ನೀವು ಅಂತ ಕೇಳಿದಳು. ಅದು ಮಗಳೇ, ನೀನು ಅಂದುಕೊಂಡಂತೆ ಏನೂ ಅಲ್ಲ. ನಾನು ಅವಳ ಬೆನ್ನ ಮೇಲಿನ ಮಚ್ಚೆಯನ್ನು ನೋಡಬೇಕಿತ್ತು, ಅದಕ್ಕೆ ಕರೆದುಕೊಂಡು ಹೋಗಿದ್ದು. ನೋಡು, ನನ್ನ ಬೆನ್ನ ಮೇಲೆ ಮಚ್ಚೆ ಇದೆ ಅಂತ ಆ ಶ್ರೀಮಂತ ಹೇಳಿದ. ಆಗ ಅವಳು, ಅಂದರೆ ಇವಳು ನನ್ನ ಸ್ವಂತ ಮಗಳು, ನೀನು ನನ್ನ ಸಾಕು ಮಗಳು. ನನ್ನ ಅಮ್ಮ ಎಲ್ಲ ಆಸ್ತಿಯನ್ನು ನನ್ನ ಹೆಂಡತಿಯ ಮಗಳಿಗೆ, ಅಂದರೆ ಇವಳಿಗೆ ಬರೆದಿದ್ದಾಳೆ. ಇವಳ ಅಮ್ಮನನ್ನು ಪ್ರೀತಿ ಮಾಡಿ ಮದುವೆಯಾದ ವರ್ಷಕ್ಕೆ ನಮಗೆ ಇವಳು ಹುಟ್ಟಿದಳು. ನಂತರ ನನಗೆ ಅವಳ ಜೊತೆ ಬಾಳಲು ಇಷ್ಟವಾಗದೆ ಅವಳನ್ನು, ಅವಳ ಜೊತೆ ಇದ್ದ ಮಗುವನ್ನು ಮನೆಯಿಂದ ಅಮ್ಮ ಇಲ್ಲದ ಸಮಯದಲ್ಲಿ ಓಡಿಸಿದೆ. ಅಂದಿನಿಂದ ಅಮ್ಮ ದ್ವೇಷ ಸಾಧಿಸುತ್ತಿದ್ದರು. ನನ್ನ ಸೊಸೆ ಮತ್ತು ಮೊಮ್ಮಗುವನ್ನು ಏನು ಮಾಡಿದೆ ಅಂತ ಕೋಪಗೊಳ್ಳುತ್ತಿದ್ದರು. ಅವರು ಇರುವವರೆಗೂ ಕೂಡ ನನಗೆ ಅಷ್ಟೊಂದು ಯೋಚನೆ ಇರಲಿಲ್ಲ. ಅವರು ಹೋದ ಮೇಲೆ ಬರೆದ ಆಸ್ತಿಯ ವಿಲ್ನಲ್ಲಿ ಎಲ್ಲ ಇವಳ ಹೆಸರಿಗೆ ಬರೆದಿದ್ದಾರೆ. ನಿನ್ನೆ ರೋಡನ್ನು ಕ್ರಾಸ್ ಮಾಡಬೇಕಾದಾಗ ಇವಳು ಇವಳ ಅಮ್ಮನ ಕೈಯನ್ನು ತುಂಬಾ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಆಗಲೇ ಅಂದುಕೊಂಡೆ, ಇವಳು ಅವಳ ಮಗಳೇ ಇರುತ್ತಾಳೆ ಅಂತ. ನಾನು ಸುಮ್ಮನೆ ಅತಿಯಾಗಿ ಯೋಚನೆ ಮಾಡುತ್ತಿದ್ದೇನೆ. ಆದರೂ ಸರಿಯಾಗಿದೆ. ಈಗ ನನಗೆ ಎಲ್ಲ ಆಸ್ತಿಯನ್ನು ಬರೆದುಕೊಡು, ನೀನು ಇಲ್ಲಿಂದ ಹೋಗು ಅಂತ ಅಪ್ಪ ಕಿರುಚಿದರು. ನನಗೆ ಭಯವಾಯಿತು. ನಾನು ನನ್ನ ಅಪ್ಪನ ಮಗಳು ಕಾವ್ಯ ಅಂತ, ನಿಮ್ಮ ಮಗಳು ಕಾಮಿನಿ ಇಲ್ಲೇ ಇದ್ದಾಳೆ ಅಂದಾಗ ಅಪ್ಪ, ಅವಳು ನನ್ನ ಸಾಕು ಮಗಳು, ಆದರೂ ಕೂಡ ಅವಳು ನನ್ನ ಜೊತೆ ಇರುತ್ತಾಳೆ. ಇಷ್ಟೊಂದು ಶ್ರೀಮಂತರು ಆದರೂ ಕೂಡ ನಾನು ಬಡವಳಾಗಿ ಬದುಕಿದೆ. ನನ್ನ ಸ್ವಂತ ಅಪ್ಪ ಇವನು ಕಾಮಿನಿಯ ಅಪ್ಪನ, ಅದು ಹೇಗೆ ಸಾಧ್ಯ ಅಂತ ನೋಡಿದಾಗ ಅಪ್ಪ ತಲೆ ಬಗ್ಗಿಸಿದರು. ಆಗ ಅಮ್ಮ ಹೇಳಿದ ಮಾತು ಎಲ್ಲ ಅರ್ಥವಾಯಿತು. ಆದರೆ ಎಲ್ಲ ಖರ್ಚನ್ನು ನಾನೇ ನೋಡಿಕೊಳ್ಳಬೇಕು. ಅದರ ಜೊತೆಗೆ ಎಂದೂ ಕೂಡ ಅವರು ನನಗೆ ಅಪ್ಪನ ಪ್ರೀತಿಯನ್ನು ಕೊಟ್ಟಿಲ್ಲ. ನನಗೆ ಅಳು ಬಂತು. ಅಪ್ಪನ ಕಾಲನ್ನು ಹಿಡಿದುಕೊಂಡೆ. ಆಗ ಅಪ್ಪ, ಅಳಬೇಡ, ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಅನಿಸುತ್ತದೆ. ಆದರೆ ನೀನು ಕಂಡವರ ಮಗಳು. ಅವರು ಬಂದು ಕರೆದಾಗ ಅಥವಾ ಅವರು ಬಂದು ಕೇಳಿದರೆ ನೀನು ಮತ್ತು ನಿನ್ನ ಅಮ್ಮ ಹೋಗಬೇಕು. ಅದಕ್ಕಾಗಿ ನಾನು ಇಷ್ಟು ವರ್ಷ ಸುಮ್ಮನಿದ್ದೆ. ಇನ್ನೆಂದೂ ಕೂಡ ಆ ರೀತಿ ಆಗಬಾರದು. ನಿನ್ನನ್ನು ಮತ್ತು ನಿನ್ನ ಅಮ್ಮನನ್ನು ನಾನು ಸಾಕುತ್ತೇನೆ. ಇವರ ಆಸ್ತಿ ನಮಗೆ ಬೇಡ, ಬರೆದುಕೊಟ್ಟು ಬಿಡು ಅಂತ ಅಪ್ಪ ಹೇಳಿದಾಗ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ನಂತರ ನಾನು ಮತ್ತು ನನ್ನ ಅಪ್ಪ ಮನೆಗೆ ಬರಲು ಮುಂದಾದೆವು. ನನ್ನ ಸ್ವಂತ ಅಪ್ಪ ಆಸ್ತಿಯನ್ನು ನಮಗೆ ಬರೆದಿಲ್ಲ ಅಂತ ಹೇಳಿದರು. ಕೋರ್ಟಿನಲ್ಲಿ ನೋಡಿಕೊಳ್ಳೋಣ ಅಂತ ಹೇಳಿ ನಾನು ಅಪ್ಪನ ಜೊತೆ ಮನೆ ಕಡೆ. ತುಂಬಾ ಒಳ್ಳೆಯವನು ಅವನು, ನಮ್ಮಿಂದ ದೂರ ಇರುತ್ತಿದ್ದ. ಆದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಪರೋಕ್ಷವಾಗಿ ಆದರೂ ನಮಗೆ ರಕ್ಷಣೆ ನೀಡುತ್ತಿದ್ದ. ಅಪ್ಪ ಹೇಳಿದ ಇನ್ನೊಂದು ಮಾತು ಮನಸ್ಸಿಗೆ ನಾಟಿತು. ನೀನು ಮತ್ತು ನಿನ್ನ ಅಮ್ಮ ಇನ್ನೊಬ್ಬರ ಆಸ್ತಿ, ಅಂದರೆ ನನ್ನ ಸ್ವಂತ ಅಪ್ಪ ಬಂದು ಕರೆದರೆ ನಾವಿಬ್ಬರು ಹೋಗಬೇಕು ಅಂತ. ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸಿಕೊಳ್ಳದೆ ಇರಲು ಪ್ರಯತ್ನಿಸಿದರು. ಇದೆಲ್ಲ ವಿಷಯವನ್ನು ನಾನು ಅಮ್ಮನಿಗೆ ಹೇಳಿದಾಗ ಅಮ್ಮ ಅಪ್ಪನ ಕಾಲನ್ನು ಹಿಡಿದುಕೊಂಡಳು, ಅಳಲು ಶುರು ಮಾಡಿದಳು. ನೀವು ನನ್ನ ಪಾಲಿನ ಆರಾಧ್ಯ ದೈವ. ನಿಮ್ಮಂತಹ ಮನುಷ್ಯನನ್ನು ಭೂಮಿಗೆ ಕಳಿಸುವುದೇ ಭಗವಂತ ನಮ್ಮಂತಹ ಅಸಹಾಯಕರಿಗೆ ಸಹಾಯ ಮಾಡಲೆಂದು ಅಂತ ಅಂದುಕೊಂಡು ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಅಪ್ಪ ಅವಳನ್ನು ಸಮಾಧಾನ ಮಾಡಿದರು. ನಾವು ಮೂವರು ಒಟ್ಟಿಗೆ ಇರುವಂತೆ ದೃಢವಾದ ನಿರ್ಧಾರವನ್ನು ಮಾಡಿದೆವು. ಆಸ್ತಿಯನ್ನು ಅಮ್ಮ ನನ್ನ ಸ್ವಂತ ಅಪ್ಪನಿಗೆ ಅರ್ಧ ಕೊಟ್ಟು ಬಿಡು, ನೀನು ಅರ್ಧ ಇಟ್ಟುಕೋ. ಇದು ನಿನ್ನ ಅಜ್ಜಿ ತಾತನ ಕೊನೆಯ ಆಸ್ತಿ, ಬಿಟ್ಟರೆ ಸಿಗುವುದಿಲ್ಲವಂತೆ ಅಂತ ಹೇಳಿದಾಗ ನಾನು ಒಪ್ಪಿದೆ. ಇದಕ್ಕೆ ಅಮ್ಮ ಸಮಾಧಾನಗೊಂಡಳು. ನನಗೆ ಆಸ್ತಿ, ನನ್ನ ಸಾಕು ತಂದೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಲು ಬೇಕು. ನಾನು ಮತ್ತು ಅಮ್ಮ ನಿನಗೆ ಸ್ವಂತ ಅನ್ನುವ ನಂಬಿಕೆ ಅವರಿಗೆ ಬರುವಂತೆ ಮಾಡಿ ಅಮ್ಮ ಮತ್ತು ಅವರ ಬದುಕನ್ನು ಹಾಲು ಜೇನಿನಂತೆ ಮಾಡಬೇಕು. ಅದರ ಜೊತೆಗೆ ನನ್ನ ಸ್ವಂತ ತಂದೆ ಈ ಊರಿನಿಂದಲೇ ಹೊರಟು ಹೋಗಬೇಕು ಅಂತ ಯೋಚಿಸಿದೆ. ಮುಂದೆ ಈಗ ನಾನು ಮತ್ತು ಅಮ್ಮ, ನನ್ನ ಸಾಕು ತಂದೆ ಮೂವರು ಕೂಡ ಅನ್ಯೋನ್ಯವಾಗಿ ಸುಖ, ಸಂತೋಷ, ನೆಮ್ಮದಿಯಿಂದ ಬಾಳುತ್ತಿದ್ದೇವೆ.
ನನ್ನ ಅಮ್ಮನ ಮೊದಲ ಗಂಡ ಅಂದರೆ ನನ್ನ ತಂದೆ ಪದೇ ಪದೇ ಅಮ್ಮನಿಗೂ ಮತ್ತು ನನಗೂ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು. ಅದಕ್ಕೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಈಗ ನನ್ನ ಸ್ವಂತ ಅಪ್ಪ ಜೈಲಿನಲ್ಲಿ ಇದ್ದಾರೆ. ಇಲ್ಲಿ ಇರುವವರು ನನ್ನ ಸಾಕು ತಂದೆಯಾದರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು. ನಾನು ಇನ್ನೊಂದೆರಡು ದಿನ ಹೋಗಲಿ ನನ್ನ ಸ್ವಂತ ಅಪ್ಪನನ್ನು ಜೈಲಿನಿಂದ ಬಿಡಿಸೋಣ ಅಂತ ಅಂದುಕೊಳ್ಳುತ್ತಿದ್ದೆ. ನಾವು ತೀರಾ ಬಡವರು ಅಂತ ಅಂದುಕೊಂಡಿದ್ದ ಸಮಯ ಒಂದು ಬಾರಿ. ಆದರೆ ಕೋಟಿಗಟ್ಟಲೆ ಆಸ್ತಿ ಈಗ ನಮ್ಮದಾಗಿದೆ. ಕೇವಲ ಅರ್ಧ ಆಸ್ತಿ ಮಾತ್ರ ನಾನು ಇಟ್ಟುಕೊಂಡಿದ್ದು. ಇನ್ನೂ ಅರ್ಧ ಅವರಿಗೆ ಕೊಟ್ಟರೂ ಕೂಡ ಅವರು ಸಮಾಧಾನ ಪಡುತ್ತಿಲ್ಲ. ಅವರ ಕಷ್ಟಕ್ಕೆ ಅವರೇ ಕಾರಣ. ನನ್ನ ಅಮ್ಮ ತಿಳಿಯದ ವಯಸ್ಸಿನಲ್ಲಿ ಮಾಡಿದ ತಪ್ಪಿನಿಂದ ಇಲ್ಲಿಯವರೆಗೂ ಕಷ್ಟವನ್ನು ಅನುಭವಿಸುತ್ತಿದ್ದಾಳೆ. ಇನ್ನಾದರೂ ಕೂಡ ನಾನು ಅವಳನ್ನು ಮತ್ತು ಅಪ್ಪನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಪ್ರತಿ ಕ್ಷಣ ಕಾವ್ಯ ಯೋಚಿಸುತ್ತಿದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.